ಕುಣಿಗಲ್ ಕ್ಷೇತ್ರದವರು ಫೋನ್ ಮಾಡಿ ಧಮಕಿ ಹಾಕ್ತಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ವಿಚಾರದಲ್ಲಿ ಧಮಕಿ ಹಾಕ್ತಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಬಳಿಕ ಕೆಎನ್ ರಾಜಣ್ಣ ಪುತ್ರ ಕೊಟ್ಟಿರುವಂತಹ ಮತ್ತೊಂದು ಸ್ಫೋಟಕ ಹೇಳಿಕೆ, ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ನೀವು ಅಪ್ಪ ಮಗ ಯಾಕೆ ಅಡಚಣೆ ಮಾಡ್ತೀರಾ ಅಂತ ಹೇಳಿ ಧಮಕಿ ಹಾಕ್ತಿದ್ದಾರೆ ನಮಗೆ ಕುಣಿಗಲ್ ಕಡೆಯವರು ಅಂತ ಹೇಳಿ ಮಧುಗಿರಿಯಲ್ಲಿ ಎಂಎಲ್ಸಿ ರಾಜೇಂದ್ರ ಕೆಎನ್ ರಾಜಣ್ಣ ಅವರ ಪುತ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 2 ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಧಮಕಿಗಳನ್ನು ಹಾಕಿದ್ದಾರೆ. ನೀವು ಯಾಕೆ ನಿಲ್ಲಿಸ್ತೀರಾ, ನಮ್ಮ ತಾಲೂಕಿಗೆ ನೀರು ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರಾ ಅಂತ ಮಾತನ್ನ ಹೇಳಿದ್ದಾರೆ. ಈಗ ನಾವೇನಾದ್ರು ನಿಲ್ಸಿದೀವೇನಪ್ಪ? ಟೆಂಡರ್ ಆಗಿದೆ, ಕೆಲಸ ನಡೀತಿದೆ. ನೀವು ಲಿಂಕ್ ಕೆನಾಲ್ ಆಗ್ತಾ ಇರೋವಂಥದ್ದು ಅನಾನುಕೂಲ ಯಾರಿಗಾಗ್ತಿರೋದು? ಬಹಳಷ್ಟು ಜನಕ್ಕೆ ತಿಳ್ಕೊಬೇಕು. ನಮ್ಮ ತಾಲೂಕು ಕೊರಟಗೆರೆಯವ್ರಿಗೆ ಅದು ಅನಾನುಕೂಲ ಆಗುವಂಥದ್ದು. ನಮಗ್ ಬರೋವಂಥದ್ದೇ ಎಂಟು ನೀರು, ನಮ್ಮ ತಾಲೂಕಿಗೆ ಬರೋವಂಥದ್ದೇ ಎಂಟು ನೀರು. ಆ ನೀರನ್ನ ನೀವು ಅಲ್ಲೇ ಮುಂಚೆನೆ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕಿನ ರೈತರು ಏನಾಗಬೇಕು, ನಮ್ಮ ತಾಲೂಕು ಜನ ಏನಾಗಬೇಕು? ನಾವು ಕೇಳೋವಂಥದ್ದು ಕುಡಿಯೋ ನೀರು ಹೌದಲ್ವೇನಪ್ಪ? ನಾವೇನು ಜಮೀನಲ್ಲಿ ಜಮೀನು ಕೇಳ್ತಿದ್ವಿ. ನಾವು ಕೇಳೋವಂಥದ್ದು ನೀರು ಕುಡಿಯೋದಕ್ಕೆ ಇವ್ರು ಮುಂಚೆನೆ ತಗೊಂಡ್ಬಿಟ್ರೆ ಕೊರಟಗೆರೆಯವ್ರು ಏನಾಗ್ಬೇಕು, ಮಧುಗಿರಿಯವ್ರು ಏನಾಗ್ಬೇಕು? ಈಗ ಲಿಂಕ್ ಕೆನಾಲ್ ವಿಚಾರದಲ್ಲಿ ನಾವೇನಾಗ್ಬೇಕು? ನಮಗ್ ಬರೋದೇ ಲಾಸ್ಟ್ ಪಾಯಿಂಟ್. ಅಂತದ್ರಲ್ಲಿ ಇವ್ರು ಮುಂಚೆನೆ ಇವತ್ತು ನಾವು ಸಚಿವರು ಇದ್ದೀವಿ ಅಂತ ಹೇಳಿ ನಮಗ್ ಬೇಕಾಗಿರುವಂತ ಸಚಿವರು, ಪ್ರಭಾವಿ ಸಚಿವರು ಇದ್ದೀವಿ ಅಂತ ಹೇಳಿ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕವ್ರು ಏನಾಗ್ಬೇಕು? ಅದನ್ನ ನಾವೇನೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.